4,000 ಏನೋ ಆಯಿತು MRP ಆ್ಯಸ್ ಯೂಶುವಲ್. ಸೊ ಬಟ್ ಡಿಸ್ಕೌಂಟ್ ಎಲ್ಲ ಸೇರಿ ನನಗೆ ಒಂದೊಂದು 20. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಎಂದಿನಂತೆ ಹೊಸ ವ್ಲಾಗು. ಇವಾಗ ನಾನು ರೈಡಿಂಗ್ ಪ್ಯಾಂಟ್ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ರೈಡಿಂಗ್ ಪ್ಯಾಂಟು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಹೋಗ್ತಾ ತಿಳಿಸ್ತೀನಿ. ಯಾಕೆ ಅಂತಂದರೆ ನಾರ್ಮಲ್ ಟೂರಿಂಗ್ ಎಲ್ಲ ಹೋದಾಗ ರೈಡಿಂಗ್ ಪ್ಯಾಂಟು ಇಂದ ಎಷ್ಟೋ ಲಗೇಜು ನಿಮಗೆ ಕಮ್ಮಿ ಆಗುತ್ತೆ, ಜೊತೆಗೆ ಸೇಫ್ಟಿ ಕೂಡ ಇರುತ್ತೆ. ಈಗ ನನ್ನ ಫ್ರೆಂಡ್ ಅಂಗಡಿ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್ಗೆ ಹೋಗ್ತಾಯಿದ್ದೀನಿ. ಬನ್ನಿ ಅಲ್ಲಿ ಹೋಗಿ ಯಾವ್ಯಾವ ರೀತಿ ರೈಡಿಂಗ್ ಪ್ಯಾಂಟ್ ಸಿಗುತ್ತೆ ಎಲ್ಲನೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಗೋ. AXOR ಪ್ಯಾಂಟ್ ಬರುತ್ತೆ. ಓಕೆ, ಇದ್ರಂದ್ರೆ ನಿಮಗೆ ಓನ್ಲಿ ಪ್ಯಾಂಟ್ ಬರುತ್ತೆ. 6'5" ರೇಂಜ್ಗೆ ಥರ್ಮಲ್ ಬರಲ್ಲ, ರೈನ್ ಬರಲ್ಲ. ಇದಕ್ಕೆ ನ್ಯೂಲಿ ಲಾಂಚ್ಡ್ ಇದು. ಎಲ್ಲ ನಿಮ್ಗೆ ಆರ್ಮರ್ಸ್ ಕೂಡ ಬರುತ್ತೆ, ನೀಗೂ ಬರುತ್ತೆ. ಫುಲ್ ಎಲ್ಲ 4 ಆರ್ಮರ್ಸ್ ಬರುತ್ತೆ. ಓಕೆ, ಬ್ಯಾಕ್ ಸೈಡ್ ಇರುತ್ತೆ. ಬ್ಯಾಕ್ ಸೈಡ್ ಬರುತ್ತೆ ನಿಮಗೆ. ಬ್ಯಾಕ್ ಸೈಡ್ ಬರಲ್ಲ, ಸೈಡ್ ಬರುತ್ತೆ. ಓಕೆ, ಆಮೇಲೆ ಪಾಕೆಟ್ಸ್ ಕೂಡ ಅಷ್ಟೇ. ಫ್ರಂಟ್ 4 ಪಾಕೆಟ್ಸ್ ಬರುತ್ತೆ. ಓಕೆ, 2 ಪಾಕೆಟ್ಸ್. ಓಕೆ, ನಿಮಗೆ ಬ್ಯಾಕ್ ಸೈಡ್ ಎಲ್ಲ ಪಾಕೆಟ್ ಕೊಡಲ್ಲ. ಇದೇನಂದ್ರೆ ಜಾಕೆಟ್ ಕೊಡ್ತಾರೆ ಇದು. ಓಕೆ, ಜಾಕೆಟ್ ಜೊತೆ ಅಟ್ಯಾಚ್ಮೆಂಟ್ ಗೆ ಅಂತ ಕೊಡ್ತಾರೆ. ಯಾಕಂದ್ರೆ ಹೈವೇ ಹೋಗೋ ಟೈಮಲ್ಲಿ ಇಲ್ಲಾಂದ್ರೆ ಫ್ಲೈ ಆಗುತ್ತೆ ಬ್ಯಾಕ್ ಅಲ್ಲಿ ಜಾಕೆಟ್ ಅಂತ. ಓಕೆ, ಅಟ್ಯಾಚ್ಮೆಂಟ್. ಇದ್ರಲ್ಲಿ ಏನಂದ್ರೆ ಇದು AXOR ಜಾಕೆಟ್ ಇದು. ಓಕೆ, ಸಾರಿ AXOR ಪ್ಯಾಂಟ್ ಇದು ನ್ಯೂಲಿ ಲಾಂಚ್ಡ್. ಏನಂದ್ರೆ ಈಗ ಹೊಸದಾಗಿ ಲಾಂಚ್ ಮಾಡಿ ಓನ್ಲಿ ಪ್ಯಾಂಟ್ ಬರುತ್ತೆ ಇದು. ನಿಮಗೆ ಥರ್ಮಲ್ ಬರಲ್ಲ, ರೈನು ಬರಲ್ಲ. ಇದು 6'5" ರೇಂಜಲ್ಲಿ ಬರುತ್ತೆ ಇದು ಪ್ಯಾಂಟ್. ಓಕೆ, ಇದು ರೈಡಾ ಇದು. ಸೇಮ್ ಇದರಲ್ಲಿ ಪಾಕೆಟ್ ಸ್ವಲ್ಪ ಕಡಿಮೆ ಬರುತ್ತೆ. ಓಕೆ, ಅಂದ್ರೆ ಇದು AXOR ಬಂದು ಸೆಂಟರ್ ಕೊಡ್ತಾನೆ, ಇದು 2 ಪಾಕೆಟ್ಸ್ ಬಂದು ಸೈಡಿಗೆ ಕೊಡ್ತಾನೆ. ಓಕೆ, ಸೇಮ್ 4 ಪಾಕೆಟ್ಸ್ ಬರುತ್ತೆ ಇದಕ್ಕೂ. ಇದಕ್ಕೂ 4 ಆರ್ಮರ್ಸ್ ಬರುತ್ತೆ. ಬ್ಯಾಕ್ ಅಲ್ಲೂ ಅಷ್ಟು ಸೇಮ್ ಏನಿದೆ ಅದೇನೆ. ಹೇಳಿದ್ನಲ್ಲ ಜಿಪ್ಪು ಇವಾಗ ಯಾವುದೇ ಬೇರೆ ಜಾಕೆಟ್ಗೂ ಜಾಕೆಟಿಂಗ್ ಮಾಡ್ಬೋದು. ಜಾಕೆಟ್ ಅಲ್ಲಿ ಇರುತ್ತೆ ಆಲ್ಮೋಸ್ಟ್. ಯಾವ ತರ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಟೂರಿಂಗ್ ಜಾಕೆಟ್ಸ್ ಅಲ್ಲಿ ಇರುತ್ತೆ ಅಲ್ವಾ? ಟೂರಿಂಗ್ ಜಾಕೆಟ್ಸ್ ಅಲ್ಲಿ ಇರುತ್ತೆ, ನಾರ್ಮಲ್ ಜಾಕೆಟ್ಸ್ ಅಲ್ಲಿ ಇರುತ್ತೆ. ಈ ತರ ಇರುತ್ತೆ. ಓಕೆ, ಇದನ್ನ ರಿಮೂವ್ ಮಾಡಿ ಅದಕ್ಕೆ ಫಿಟ್ ಮಾಡೋದು. ಟೂರಿಂಗ್ ಜಾಕೆಟ್ ಅಂದ್ರೆ ನೋಡಿ, ಇದೇ ಟೂರಿಂಗ್ ಜಾಕೆಟ್ AXOR ಇದೆ. ಹಾ, ಟೂರಿಂಗ್ ಜಾಕೆಟ್ಸ್ ಅಲ್ಲಿ ಈ ತರ ಬರುತ್ತೆ. ಇದು ಫಸ್ಟ್ ರಿಮೂವ್ ಮಾಡ್ಬೇಕು ನೀವು. ಓಕೆ, ಇದು ರಿಮೂವ್ ಮಾಡಿ ಅದನ್ನ ಅಟ್ಯಾಚ್ ಮಾಡಬೇಕು. ಓ, ಪ್ಯಾಂಟ್ ಅದು ಒಳಗಡೆ ಬರುತ್ತಾ ಇದು? ಹಾಂ, ಸರಿ. ಅಂದ್ರೆ ರೈಡಾದಲ್ಲಿ ಏನಂತಂದ್ರೆ ನಿಮಗೆ ಥರ್ಮಲ್ ರೈನು 3 ಕೊಡ್ತಾನೆ. 7,000 ರೇಂಜ್ಗೆ. ಹಾಂ, ಇದಕ್ಕೆ 3 ಕೊಡ್ತಾನೆ. ಓಕೆ, ಸೊ ಥರ್ಮಲ್ಲು ಪ್ಲಸ್ ರೈನ್ 3 ಬರುತ್ತೆ. ಓಕೆ, ಆಮೇಲೆ ಇದರಲ್ಲಿ ಏನೊಂದು ಹೊಸ ಆಪ್ಷನ್ ಅಂತ ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಇದೆಯಲ್ಲ ಇದು ಶೂಗೆ ಹಿಂದೆಗಡೆ ನಮ್ಗೆ ಎಷ್ಟು ಬೇಕೋ ಟೈಟ್ನೆಸ್ ಮಾಡಿ ಕೂರುತ್ತೆ ಬೂಟ್ ಮೇಲೆ. ಓಕೆ, ಓಕೆ, AXOR ಅಲ್ಲೂ ಕೊಟ್ಟಿದ್ದಾನೆ, ಕೊಟ್ಟಿಲ್ಲ ಅಂತಿಲ್ಲ. ಸೇಮ್ ಇದರಲ್ಲೂ ಕೊಟ್ಟಿದ್ದಾನೆ ಜಿಪ್ ವೈಸ್. ಓಕೆ, ಬ್ರ್ಯಾಂಡಿಂಗ್ ಅಷ್ಟೇ ಅಲ್ಲ. ಓಕೆ, ಸೊ ಇವಾಗ ಇದರಲ್ಲಿ ಅವೈಲೇಬಲ್ ಸೈಜಸ್ ಏನೇನಿದೆ? ಇದರಲ್ಲಿ S ಇಂದ ಹಿಡಿದು 5XL ವರೆಗೂ ಇದೆ. ಇದರಲ್ಲಿ M, L, XL 3 M, L, ಸೈಜ್ ಪ್ರೆಸೆಂಟ್ 3 ಸೈಜ್ ಮಾಡಿದ್ದಾರೆ. ಎಲ್ಲ ಸೈಜ್ ಅವೈಲೇಬಲ್ ಇದೆ. ಓಕೆ, ಇದೆ ಇದು ಕರೆಕ್ಟ್ ಆಗಿದೆ. ಇದೇನು ಕೆಳಗಡೆ ಅದು? ಥರ್ಮಲ್ಗೆ. ಓ, ಥರ್ಮಲ್ ಓಕೆ, ಶೂ ಮೇಲೆ ಹಾಕೊಂಡ್ರೆ ಕರೆಕ್ಟಾಗಿ ಫಿಟ್ ಆಗಿಬಿಡುತ್ತೆ. ಹಾಂ, ಬೆಲ್ಟ್ ಇಲ್ಲ ತಾನೆ? ಬೆಲ್ಟ್ ಇಲ್ಲ. ಓ, ಓಕೆ, ಅದು ಇರುತ್ತಲ್ಲ, ನೀವು ಕುತ್ಕೊಂಡು ಹಿಂಗೆ ಇದು ನೋಡ್ರಿ, ಅದು ಮೇನ್. ಇದಕ್ಕೆ ರೈನ್ ಜಾಕೆಟ್ ಎಲ್ಲ ಬರ್ತದಾ? ಹಾಂ, ಏನೇ ಟೇಕ್ ಮಾಡ್ತಾರಲ್ಲ ಅಲ್ಲಿ ರಿಸೆಪ್ಟ್ ಎಲ್ಲ ಇದೆಯಾ? ಈಗ ಮೇಲ್ಗಡೆ ಎತ್ಕೋಬೋದು, ಅದು ಎತ್ಕೊಂಡೇ ಮಾಡಬೇಕು. ಅದು ಇದು ರಿಮೂವೇಬಲ್ ಇದು? ಎಲ್ಲ ರಿಮೂವಬಲ್. ಹಂಗಾದ್ರೆ ಇದನ್ನ ರಿಮೂವ್ ಮಾಡಿ ಬೇರೆ ಪ್ಯಾಂಟ್ಗೆ ಹಾಕೋಬೋದಲ್ವಾ? ಅಂದರೆ ಲೈಕ್ ಇದು ಜೀನ್ಸ್ ಪ್ಯಾಂಟ್. ಅದೇ ಇದು ಜೀನ್ಸ್ ಐತೆ ಅಲ್ಲ, ರೈಡಿಂಗ್ ಜೀನ್ಸ್ ಹೊಲ್ಸಿದ್ದೀನಿ. ಹೊಲಿಸಿದ್ದೀರಾ? ಅದು ಪಾಕೆಟ್ ಎಲ್ಲ ಅವೆ. ಪ್ಯಾಕೆಟ್ ಅಂದರೆ ಅದು ಪಾಕೆಟ್ ಚಿಕ್ಕದಾಗ ಕೊಟ್ಟಣ, ಫುಲ್ ದೊಡ್ಡದಾಗ ಕೊಟ್ಟವನೆ. ಸೇಮ್ ಇದೇ ಥರನೇ ಕೊಟ್ಟವನೆ. ಹಾಕೋಬೋದು, ಇದಕ್ಕೆ ಅದಕ್ಕೆ ಹಾಕೋಬೋದು. ಬೇಕಂದಾಗ ಅದಕ್ಕೆ ಹಾಕೊಂಡು ಯೂಸ್ ಮಾಡ್ತೀವಿ, ಇದಕ್ಕೆ ಹಾಕೋಬೋದು. ನಾನು ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಓಕೆ, ಬೇಕಾದ್ರೆ ಎಕ್ಸ್ಟ್ರಾ ತರ್ಸೋಣ.
ಅಂತ ಇಂತ ಎಲ್ಲ ಜೊತೆಗೆ ಫೈನಲಿ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, ರೈಡಾ ಪ್ಯಾಂಟ್ ತೊಗೊಂಡ್ರೆ ನಿಮಗೆ ಒಳಗಡೆ ಥರ್ಮಲ್ ಕೊಡ್ತಾರೆ, ಜೊತೆಗೆ ರೈನ್ ಕವರ್ ಕೊಡ್ತಾರೆ. ಅದನ್ನು ಈ ಜಾಕೆಟ್ಗೆ ಇದೊಂದು ರೈನ್ ಕವರ್ ಕಾಂಪ್ಲಿಮೆಂಟ್ರಿ. ನನಗೆ ಮಾತ್ರ ಓಕೆ, ಚೆನ್ನಾಗಿದೆ, ಕಲರ್ ಸಗಲ ಇದೆಲ್ಲ. ಇಲ್ಲುಳಿ ನಮಗೆ ವಾಟರ್ ಇಲ್ಲಿಂದ ಹೇಳಬೇಕಷ್ಟೇ. ಹಾಂ, ಅದೇ ಮೇಲಿಂದ ಹೇಳಬೇಕು. ಬಟ್ ಇದನ್ನು ಹೆಲ್ಮೆಟ್ ಒಳಗಡೆ ಈಗ ಹಾಕೊಂಡ್ಬಿಟ್ರೆ ಸರಿ. TNT-ಗೆ ಪ್ಯಾನರ್ ಹಾಕ್ಸ್ಬೇಕು ಅನ್ಕೊಂಡಿದ್ದೆ. ಹಾಂ, ಅದನ್ನೇ ನಾನು ಆಮೇಲೆ ಹೇಳ್ತೀನಿ. ಹೇಳ್ರಿ, ಡೈರೆಕ್ಟ್ ಆಗಲ್ಲ. ಯಾವುದು ಒರಿಜಿನಲ್ GB ರೇಸಿಂಗ್, ಅದೇ ಫುಲ್ ಮೂವಿ ತಗೋಬೇಕು ಅಂತ ಅಂದ್ಕೊಂಡಿದ್ವಿ. ಮ್ಯಾಟರ್ ಹಾಕ್ಸೋದಲ್ಲ, ಇಲ್ಲ ಹಾಕ್ಸಿದ್ರೆ ಮೋಟೋ ಪರ್ಫಾರ್ಮೆನ್ಸ್ ಸ್ಟೋರ್ ಇಲ್ಲಿ ಎಲ್ಲ MRP ಕೊಡ್ವಾ? ಇಲ್ಲ, ಅಲ್ಲಿಲ್ಲ. ಸೊ ಒಂದು 7,000 ಪ್ಯಾಂಟ್ ತೊಳಗೆ ಬಂದು 21,000 ಟ್ಯಾಕ್ಸ್ ಹಾಕ್ಸ್ಕೊಂಡಿದ್ದಾಯಿತು. ಆಕ್ಸೋರ್ದು ಜಾಕೆಟ್ ತೊಗೊಂಡಿದ್ದೀನಿ, ವೆಲೋ ಜಾಕೆಟು. ಅದಾದಮೇಲೆ ರೈಡಾ ಗ್ಲೌಸು, ಆಮೇಲೆ ರೈಡಾದೆ ಪ್ಯಾಂಟ್ಸು. ಸೊ ಡಿಸ್ಕೌಂಟ್ ಎಲ್ಲ ಟೋಟಲ್ ಕಾಸ್ಟ್ ಬಂದು 24,000 ಅಲ್ಲ, 24,000 ಏನೋ ಆಯಿತು MRP ಆ್ಯಸ್ ಯೂಶ್ವಲ್. ಸೊ ಬಟ್ ಡಿಸ್ಕೌಂಟ್ ಎಲ್ಲ ಸೇರಿ ನನಗೆ ಇನ್ನೊಂದು 21,985 ರುಪೀಸ್ ಸಮಥಿಂಗ್ ಆಯಿತು. ಸೊ 7,000 ರುಪೀಸ್ಗೆ 21,000 ರುಪೀಸ್ ಟ್ಯಾಕ್ಸು.